ಅದು ಮಂಗಮ್ಮನಪಾಳ್ಯ ವಾರ್ಡ್ ಭಾಗದಲ್ಲಿ ನಮ್ಮ ಶೋಭಾ ಜಗದೀಶ್ ಗೌಡ್ರು, ಜಗದೀಶ್ ಮತ್ತೆ ನಮ್ಮೆಲ್ಲ ಮುಖಂಡರು ಈ ಭಾಗದಲ್ಲಿ ಹಿಂದೆ ಏನು 3 ವಾರ್ಡ್ ಇತ್ತು, ಮಂಗಂಪಾಳ್ಯ, ಸಿಂಗಸಂದ್ರ ಮತ್ತು HSA. ಈ ಭಾಗದ ಜನರನ್ನ ನಾವು ಇವತ್ತು ಇಲ್ಲಿ ಸೇರಿಸಿದ್ವಿ. ಇವತ್ತು ಕಾಂಗ್ರೆಸ್ ಬೆಂಗಳೂರಲ್ಲಿ ಗುಂಡಿಗಳನ್ನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. 30-40 ಸೈಟ್ನವರಿಗೆ ಕರೆಂಟ್ ಕೊಡ್ತಾ ಇಲ್ಲ. ಅನೇಕ ಬಿಲ್ಡಿಂಗ್ಗಳು ಇವತ್ತು ಈಗಾಗಲೇ ಉಳ್ಕೊಂಡಿದ್ದಾವೆ. ಹಾಗೆ ಅನೇಕ ಕಾರ್ಮಿಕರಿಗೆ, ಕಟ್ಟಡ ಕಟ್ಟುವಂತ ಕಾರ್ಮಿಕರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೆಲ್ಲರಿಗೂ ಕರೆಂಟ್ ಕೊಟ್ಟಿದ್ವಿ. ಇವತ್ತು ಇವರು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳೋಂಥವ್ರು ಅದಕ್ಕೆ ಒಂದು ಕಾಯ್ದೆಯನ್ನು ತರ್ಬೋದಲ್ಲ. ಇವತ್ತು ಬೆಂಗಳೂರನ್ನ 5 ಭಾಗ ಮಾಡೋಂಥವ್ರಿಗೆ ಇವ್ರು ಕಾನೂನು ಗೊತ್ತಿದೆ. ಇವರು ಗುಂಡಿ ಮುಚ್ಚೋದಕ್ಕಾಗ್ಲಿ ಅಥವಾ ಬೆಂಗಳೂರಿನ ಜನರ ಮನೆಗಳನ್ನ ಏನು ಕಟ್ತಾ ಇದ್ದಾರೆ ಅವರಿಗೆ ಒಂದು ರಿಲೀಫ್ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಜನ ಇವತ್ತು ಬೇಸತ್ತಿದ್ದಾರೆ. ಮತ್ತೆ ಯಾರು ಬೇರೆ ಬೇರೆ ಕಂಪನಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಬೆಂಗಳೂರಲ್ಲಿ, ಗುಂಡಿಗಳು ಮುಚ್ಚಿ ಅಂತ ಹೇಳಿದ್ರೆ ಅವ್ರನ್ನ ನೀವು ವಾಪಸ್ ಹೋಗಿ ಅನ್ನೋ ಮಾತನ್ನ ಇವತ್ತು ಸರ್ಕಾರ ಹೇಳ್ತಾ ಇದೆ. ಇವೆಲ್ಲ ನೋಡಿದಾಗ ಜನ ಇವತ್ತು ಬೇಸತ್ತಿದ್ದಾರೆ ಕಾಂಗ್ರೆಸ್ ಬಗ್ಗೆ. ಇವತ್ತು ನಮ್ಮ ಜಗದೀಶ್ ಗೌಡ್ರು ಕೂಡ ಹಿಂದೆ ಕಾರ್ಪೊರೇಟರ್ ಆಗಿ ನಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಇರ್ಬೋದು, ಆದ್ರೆ ಅಭಿವೃದ್ಧಿ ವಿಷಯ ಬಂದಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ಆ ಒಂದು ವಿಶ್ವಾಸ, ಪ್ರೀತಿಯನ್ನ ಇಟ್ಕೊಂಡು ಇವತ್ತು ಅವ್ರು ನಮ್ಮ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರು ನಾವು ಎಲ್ಲ ಕಾರ್ಯಕರ್ತರಾಗಿ ಕೆಲಸವನ್ನ ನಾವು ಮಾಡ್ತೇವೆ. ಏನು ಇವರು ಗ್ರೇಟರ್ ಬೆಂಗಳೂರು ಅಂತ ಚುನಾವಣೆ ಮಾಡ್ಬೇಕಂತ ಹೊರಟಿದ್ದಾರೆ. ನನಗೆ ಡೌಟ್ ಇದೆ ಇವತ್ತು ಚುನಾವಣೆ ಮಾಡುವಂತ. ಯಾಕಂದ್ರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ರೆ ಬೆಂಗಳೂರಿನ ಜನ ಇವನ್ನ ತಿರಸ್ಕಾರ ಮಾಡ್ತಾರೆ ಅನ್ನೋ ಒಂದು ಒಳಗಡೆ ಸರ್ವೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ಏನಾದ್ರೂ ಮಾಡಿ ಚುನಾವಣೆ ಮುಂದಕ್ಕೆ ಹಾಕೋದಕ್ಕೆ ಏನೇನ್ ಬೇಕೋ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೊಮ್ಮನಹಳ್ಳಿಯಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಮತ್ತೆ ಜನಗಳ ವಿಶ್ವಾಸ ನಮ್ಮ ಮೇಲೆ ಇದೆ. ಇವತ್ತು ಶೋಭಾ ಜಗದೀಶ್ ಗೌಡ್ರು ಮಾತ್ರ ಅಲ್ಲ, ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಇವತ್ತು ನಮ್ಮೊಟ್ಟಿಗೆ ಬರ್ಲಿಕ್ಕೆ ಸಿದ್ಧ ಆಗಿದ್ದಾರೆ. ಕಾರಣ ಇಷ್ಟೇ, ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು ಅಲ್ಲಿನ ಮುಖಂಡರು ಸರಿಯಾಗಿ ನಡ್ಸ್ಕೊತಾ ಇಲ್ಲ. ಕಾಂಗ್ರೆಸ್ನ ಹಿರಿಯರಲ್ಲ, ಅವರೆಲ್ಲರೂ ಕೂಡ ಬೇಸತ್ತಿದ್ದಾರೆ. ತುಂಬಾ ವರ್ಷದಿಂದ ಕೆಲಸ ಮಾಡಿದಂಥವ್ರು ಕೂಡ ಇವತ್ತು ಯಾಕಪ್ಪ ಬೇಕು ನಮ್ಗೆ ಸವಾಸ ಬೇಡ, ಕಾಂಗ್ರೆಸ್ ಪಾರ್ಟಿ ಮುಳುಗಡೆ ಆಗ್ತಾ ಇದೆ, ಮತ್ತೆ ಜನ ಅವ್ರ ಮೇಲೆ ನಂಬಿಕೆ ಇಲ್ಲ. ಆದ್ರಿಂದ ಬಿಜೆಪಿನೇ, ನರೇಂದ್ರ ಮೋದಿ ಅವರ ಬಿಜೆಪಿನೇ ಬೆಟರ್ ಅನ್ನೋ ಒಂದು ಆಲೋಚನೆಗೆ ಇವತ್ತು ಜನ ಬಂದು ತಲುಪಿದ್ದಾರೆ. ಕಾರ್ಯಕರ್ತರು ಕೂಡ ಇವತ್ತು ಅನೇಕರು ಬಂದು ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಅದು ಹೊಸ ರೋಡ್ ಅಲ್ಲಿ ಇರ್ಬೋದು, ಸಿಂಗಸಂದ್ರ ಭಾಗದಲ್ಲಿ ಮತ್ತು ಮಂಗಂಪಾಳ್ಯ ಭಾಗದಲ್ಲಿ ಸಾವಿರಾರು ಕಾರ್ಯಕರ್ತರು ಇವತ್ತು ಪಾರ್ಟಿಗೆ ಸೇರ್ಕೊಂಡಿದ್ದಾರೆ. ಅನೇಕ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆಮೇಲೆ ನಮ್ಮ ಆರ್ ಅಶೋಕ್ ಅಣ್ಣವರು ಮತ್ತೆ ತೇಜಸ್ವಿ ಸೂರ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಜನರನ್ನ ಒಟ್ಟು ಮಾಡಿದಾಗ ಏನು 98 ವಾರ್ಡ್ ಇತ್ತು ಅದನ್ನ 198 ಮಾಡಿದಾಗ ಬೆಂಗಳೂರಿನ ಔಟರ್ ಏರಿಯಾ ನಗರಸಭೆ 7 ನಗರಸಭೆಗಳನ್ನ ಸೇರಿಸ್ಕೊಂಡು ನಾವು ಆಗ 198 ವಾರ್ಡ್ ಮಾಡಿದ್ವಿ. ಈಗ ಇವರು 400 ವಾರ್ಡ್ ಹತ್ರ ಮಾಡಿದಾರಲ್ಲ. ಯಾವ್ದಾದ್ರು ಒಂದು ಹೊಸ ಏರಿಯಾನ ಸೇರಿಸಿದಾರ ಬೆಂಗಳೂರಿಗೆ? ಒಂದೇ ಒಂದು ಹೊಸ ಹಳ್ಳಿನೂ ಕೂಡ ಸೇರಿಸಲಿಲ್ಲ. ಅದನ್ನ 5 ಭಾಗ ಮಾಡ್ಬೇಕಾಗಿತ್ತು. ನೀವು ಯೋಚನೆ ಮಾಡಿ. ಅದು ಮೀಡಿಯಾದವರಿಂದ ಹಿಡಿದು ಎಲ್ಲರೂ ಹೇಳಿದ್ರು ಇದು ಅವೈಜ್ಞಾನಿಕ, ನಾವು ಕೂಡ ಅವೈಜ್ಞಾನಿಕ ಅಂತ ಹೇಳಿದ್ವಿ. ಆದ್ರೆ ಅವ್ರಿಗೆ ಬಹುಮತ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರನ್ನೂ ನಿರ್ಲಕ್ಷ್ಯ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಸೈಡ್ ಲೈನ್ ಮಾಡಿ ನೀವು ಇದು ಬೆಂಗಳೂರಿನವ್ರು ಆಗ್ತಾ ಇರೋಂಥ ಶಾಪ ಅಂತ ಕೂಡ ನಾವು ಹೇಳಿದ್ರು ಕೂಡ ಅವರು ನಮ್ಮ ಮಾತುಗಳನ್ನ ಕೇಳಿದೆ. ಇವತ್ತು ನಮ್ಮ ಭಾಗದಲ್ಲಿ ಮತ್ತೆ ಬೇರೆ ಕಡೆ 400 ಕಾರ್ಪೊರೇಟ್ಗಳನ್ನ ಮಾಡ್ತಾ ಇದ್ದಾರೆ. ಒಂದು ಹಬ್ಬದ ವಾತಾವರಣ ಮಂಗಂಪಾಳ್ಯ ವಾರ್ಡ್ನಲ್ಲಿ ನಿಮ್ಮ ಎದುರುಗಡೆ ಎಲ್ಲ ಕಾಣಿಸುತ್ತೆ. ಏನು ಅಂತ ಹೇಳಿದ್ರೆ ಅದು ಚುನಾವಣೆ ಬಂದಿಲ್ಲ, ಇನ್ನೊಂದು ಬಂದಿಲ್ಲ. ಇಲ್ಲಿರೋ ಕಾಂಗ್ರೆಸ್ ಕಾರ್ಪೊರೇಟರು ಮನನೊಂದು ಬೇಸರಗೊಂಡು ಅವ್ರ ಪಕ್ಷದ ಚಟುವಟಿಕೆಗಳು ಬೇಸರಗೊಂಡು ಸತೀಶ್ ಅಣ್ಣನ್ ಅಭಿವೃದ್ಧಿ ನೋಡಿ ಸತೀಶ್ ಅಣ್ಣನ್ ಜೊತೆ ಇರಬೇಕು ಅಂತ ಹೇಳಿ ಬಿಜೆಪಿ ಸೇರಿದ್ದಾರೆ. ಅದು ಸಾಕಷ್ಟು 25-30 ವರ್ಷದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಕಾರ್ಪೊರೇಟರ್ ಆಗಿ ಇವತ್ತು ಮನನೊಂದು ಬಿಜೆಪಿ ಪಕ್ಷಕ್ಕೆ ಅವ್ರ ಸಿದ್ಧಾಂತ ಒಪ್ಕೊಂಡು ಬಂದಿದ್ದಾರೆ.